ನಮಗೇನು ಅದು ಗಮನಕ್ಕೆ ಏನೂ ಬಂದಿತ್ತಿಲ್ಲ. ಇವತ್ತು ಗಮನಕ್ಕೆ ಬಂದೈತೆ. ಬಟ್ ಏನಪ್ಪ ನನ್ನ ನದಿ ತೀರದಲ್ಲಿ ನಾವೇನೋ ಮಾರಿಕಿಲ್ಲ, ಬ್ಯಾನ್ ಮಾಡಿದ್ರೆ ನಾವು ಮಾಡಿಕಿಲ್ಲ. ಗೌರ್ಮೆಂಟ್ ಕಡೆಯಿಂದ ಬ್ಯಾನ್ ಮಾಡಿಬಿಟ್ರೆ ಅದು ಒಳ್ಳೇದು. ಬಟ್ ಊರಿಂದಾನೇ ಬರ್ಬೇಕಾರೆಲ್ಲ ತಗೊಬರ್ತಾರೆ. ಅವಾಗ ನದಿ ತೀರದಲ್ಲಿ ಹಾಕ್ಳಲ್ವಾ, ಅವಾಗ ಹಾಕತ್ತಾರೆ. ಅದು ಬ್ಯಾನ್ ಬಂದು ಹಾಕ್ಳಂಗಿಲ್ಲ ಹೋದಂಗೆ ಬ್ಯಾನ್ ಮಾಡಿಬಿಡಿ. ಬಂದಿಲ್ಲ ಯಾರು ಬಂದಿಲ್ಲ. ಇವತ್ತೇ ನಿಮ್ಮ ಕ್ಯಾಮ್ರಾದವರೇ ಬಂದು ನಮಗೆ ಇದು ಮಾಡ್ತಾರದು. ಅವ್ರು ಹೇಳೋದೇನು ಅಂತಂದ್ರೆ, ಈಗ ಸೋಪು ಶಾಂಪು ಬಳಸೋದ್ರಿಂದ ಕೆಮಿಕಲ್ಗಳು ನದಿಗೆ ಆಡಾಗುತ್ತೆ, ಮತ್ತೆ ಪೇಪರ್ ಎಲ್ಲ ಪ್ಲಾಸ್ಟಿಕ್ ಪೇಪರ್ ಎಲ್ಲ ಅಲ್ಲೇ ಬಿಟ್ಟಿದ್ರೆ ಅವಾಗ ಮಲಿನ ಆಗುತ್ತೆ ನದಿ ಅನ್ನುವಂಥ. ಸರಿ, ನೀವು ಹೇಳೋದು ಒಪ್ಪಿಗೆ. ಅದು ಬ್ಯಾನ್ ಮಾಡಲೇಬಿಡಿ, ಸರ್ಕಾರದಿಂದ ಬ್ಯಾನ್ ಮಾಡಿಬಿಡಿ ಸಮಯ. ಬ್ಯಾನ್ ಮಾಡಿಬಿಡ್ರಿ. ನದಿ ತೀರದಲ್ಲಿರೋವೆಲ್ಲ ಯಾವುದು ಇದು ಕಲುಷಿತನೇ ಆಗಲ್ವಲ್ಲ. ಈಗ ಊರಿಂದ ಬರ್ತಾರೆ, ಊರಿಂದ ತಗೊಬರ್ತಾರೆ, ಅಲ್ಲಿಂದಾನೆ ಬರ್ಬೇಕಲ್ಲಿ ಜೇನು ಸಿಕ್ಕಲ್ಲ ಅಂದ್ಬಿಟ್ಟು ತಗೊಬರ್ತಾರೆ. ಆವಾಗ ಹಾಕಳಲ್ವಾ, ಅವಾಗ ಆಗಲ್ವಾ? ಅದು ನೀವು ತಡಿಬೇಕು. ತಡಿಬೇಕು ಅನ್ನೋ ನಮ್ದೇನಿಲ್ಲ. ಅಲ್ಲೇ ಒಬ್ರು ನಿಂತ್ಕೊಂಡು ಯಾರನ್ನೂ ಹಾಕಿಸೇಬಾರ್ದು ಅಂತ ಒಂದು ಬೋರ್ಡ್ ಹಾಕ್ಬೇಕು. ಅಲ್ಲಿ ನೀವು ಎಲ್ಲರಿಗೂ ಆದಂಗೆ ನಮ್ದು ಆದಂಗೆ ಅಲ್ವಾ, ನಮಗೂ ಆಯ್ತಿದೆ. ಏನು ನಮ್ಮೊಬ್ಬರದ್ದೇನು ಸ್ಪೆಷಲ್ ಏನಿಲ್ಲ. ಬೇಡ ಅಂದಾಗ ಬೇಡ ಅಂದರೆ ಸರ್ಕಾರ ಇವಾಗ ಏನು ರೂಲ್ಸ್ ಮಾಡುತ್ತೆ ಅದಕ್ಕೆ ಅಂದರೆ ಅದ್ರ ಹಿಂದೆ ಕಾರಣ ಅಂತ ಒಂದು ಇರುತ್ತೆ. ಇವಾಗ ಹೊಳೆಯಲ್ಲಿ ಸ್ನಾನ ಮಾಡಿ ಮೀನುಗಳಿಗೆ ಪ್ರಾಬ್ಲಮ್ ಆಗೋ ಥರ, ಇಲ್ಲಾಂದರೆ ಮಲಿನ ಆಗುತ್ತೆ. ಇಲ್ಲಿ ಅಂದರೆ ಶಾಂಪು ತಂದು ಹಾಕಿದಾಗ ಅದೆಲ್ಲ ಕಸ ಎಲ್ಲ ಕಡ್ಡಿಗಳಾಗುತ್ತೆ ಅಂತ ಕಾರಣಕ್ಕೆ ಆಗಿರ್ಬೋದು ಅಂತ. ಗಮನಕ್ಕೆ ಇದೆಯಾ ನಿಮ್ಗೆ ಹೊಸ ಆದೇಶ ಏನಂತ? ಅದ್ರ ಬಗ್ಗೆ ಯಾರು ತಿಳಿಸಿಲ್ಲ ಸರ್. ಅದ್ರ ಬಗ್ಗೆ ದೇವಸ್ಥಾನದ ಆಡಳಿತನೂ ಏನು ಇನ್ಫಾರ್ಮ್ ಮಾಡಿಲ್ಲ. ನಿಮ್ಮ ಕಡೆಯಿಂದನೇ ನಮ್ಗೆ ಇವಾಗ ಗೊತ್ತಾಗ್ತಾ ಇರೋದು. ಪಾಲನೆ ಮಾಡಕ್ಕೆ ರೆಡಿ ಇದೀರಾ ಸರ್? ಸರ್ಕಾರ ಇವಾಗ ಒಂದು ಆದೇಶ ಮಾಡಿದ ಮೇಲೆ ಅದ್ರದ್ದು ಸೂಚನೆ ಮಾಡಲೇಬೇಕಾಗ್ತಾನೆ. ಈಗ ಅಂಗಡಿಯವ್ರನ್ನೇನೋ ಮಾಡಬೇಡ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಭಕ್ತರುಗಳು ಮನೆಯಿಂದ ತರುವಂಥದ್ದು ಆ ಥರ ಮಾಡೋದು ಹೆಂಗೆ ತಡೆಗಟ್ಟಬಹುದು? ಅಂದರೆ ಅದು ದೇವಸ್ಥಾನ ಆಡಳಿತ ಮುನ್ಸೂಚನೆ ಕೊಡಬೇಕು ಸರ್. ನಾವು ಇವಾಗ ಸರ್ಕಾರ ಹೇಳಿದ್ಮೇಲೆ ಅದನ್ನು ಫಾಲೋ ಮಾಡ್ತೀವಿ. ದೇವಸ್ಥಾನ ಕಡೆಯಿಂದ ಏನು ಸೂಚನೆ ಕೊಡ್ತಾರೆ ಅದನ್ನು ಫಾಲೋ ಮಾಡ್ತೀವಿ. ಬಳಸಬಾರ್ದು ಸರ್. ಏನೇ ಆದ್ರೂ ಸೋಪು ಶಾಂಪೂನ ಅಲ್ಲಿ ನಲ್ಲಿಗಳು ಹಾಕಿರ್ತಾರೆ. ಆ ನಲ್ಲಿಯಲ್ಲಿ ಕೈಕಾಲು ಮುಖ ತೊಳ್ಕೊಂಡು, ಮುಖ ಬ್ರಷ್ ಮಾಡ್ಕೊಂಡು, ಮುಖ ತೊಳ್ಕೊಂಡು ಇಲ್ಲಿ ಬಂದು ಬರೀ 3 ಈಜುನ ಮುಳುಗ್ಬಿಟ್ಟು ದರ್ಶನ ಮಾಡಬೇಕು ಸರ್. ಇಲ್ಲಾಂದ್ರೆ ನೀರು ಆ ಶಾಂಪು ಎಲ್ಲ ಮತ್ತೆ ಪ್ಲಾಸ್ಟಿಕ್ ಅದು ಮತ್ತೆ ಸೋಪು ಎಲ್ಲ ನೀರು ಕೆಮಿಕಲ್ ಆಗೋಗುತ್ತೆ. ಅದನ್ನೇ ಅಲ್ಲಿ ನಮ್ಮೂರ ಹತ್ರ ಮೇಳಾಪುರದಲ್ಲಿ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿ ಮತ್ತೆ ನಮಗೆ ಮೈಸೂರಿಗೆ ಎಲ್ಲ ಬಿಡ್ತಾರೆ. ನದಿಗಳನ್ನ ನಾವು ಪುಣ್ಯ ನದಿ ಅಂತ ಭಾವಿಸ್ತೀವಿ. ಅಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ಹೋಗುತ್ತೆ ಅಂತ. ಹೌದು. ಆದ್ರೆ ಹಿಂಗೆ ಸೋಪ್ ಬಳಸೋದು, ಶಾಂಪು ಬಳಸೋದು ನಾವೇ ಮಲಿನ ಮಾಡ್ತಿದೀವ ಅಂತ ಎಲ್ಲೋ. ಹೌದು, ನಾವೇ ಮಾಡ್ತಾ ಇರೋದು. ಅದು ಈಗ ಸರ್ಕಾರ ಅದನ್ನ ತಡೆಗಟ್ಟುವ ನಿಟ್ಟಲ್ಲಿ ಆದೇಶ ಮಾಡಿದೆ. ಏನು ಆದೇಶ? ಹೌದು ಸರ್, ಪಾಲಿಸ್ತೀವಿ ಸರ್ ನಾವು. ಮೇಡಮ್, ಈಗ ನದಿಗಳಲ್ಲಿ ಸೋಪು ಶಾಂಪು ಬಳಸಿ ಸ್ನಾನ ಮಾಡಬಾರ್ದು, ಮಾರಾಟನೂ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ. ಸರ್ಕಾರದ ಆದೇಶದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ಎಲ್ಲ ಗಲೀಜ್ ಮಾಡೋದು ಜಾಸ್ತಿನೇ ಇದಾರೆ ಹೊರತು ಯಾರು ಕಡಿಮೆ ಅಂತ ಇಲ್ಲ. ಎಲ್ಲ ಎಸಿತಾನೆ ಇರ್ತಾರೆ, ಬುಡಿ ಹೇಳ್ತಾನೆ ಇರ್ತೀರಿ ಸ್ವಚ್ಛತೆ ಮಾಡಿ ಅಂತ. ಅವ್ರು ಮಾಡ್ತಾನೆ ಇರ್ತಾರೆ, ಮುಳುಗಿಸ್ತಾನೆ ಇರ್ತಾರೆ. ಬ್ರಷ್ ಎಲ್ಲ ತಗೊಬಂದು ಉಚ್ಕೊಂಡು ಸ್ನಾನ ಮಾಡ್ಕೊ ಹೋಗೋರು ಯಾರ ಮಾತು ಕೇಳ್ತಾರೆ ಈಗಿನಲ್ಲಿ? ಅದು ಬೇರೆ ಮಾಡಿರ್ತಾರೆ ವ್ಯವಸ್ಥೆ. ಅದ್ ಮಾಡ್ಕೊಂಡು ಎಲ್ಲ ಉಚ್ಕೊಂಡು ಇಲ್ಲಿ ಬಂದು ಮುಳಿಕೊಂಡು ಹೋಗ್ಬೇಕು. ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅವೆಲ್ಲ ಏನು ಯೂಸ್ ಏನು ಬೇಕಾಗಿಲ್ಲ. ಕ್ಲೀನ್ ಮನೇಲೆ ಸ್ನಾನ ಮಾಡ್ಕೊಂಡು ಇಲ್ಲಿ ಮುಳುಗ್ ಹಂಗೆ ಪೂಜೆ ಮಾಡ್ಬೇಕು ಹೊರ್ತು ನಾವೇ ಗಲೀಜ್ ಮಾಡ್ಬಾರ್ದು ಅಲ್ವಾ? ಸ್ವಚ್ಛ. ಹೌದು. ನಾವೇನು ಯಾವ್ದಕ್ಕಾದ್ರೂ ರೆಡಿನೇ. ನದಿ ದಡದಲ್ಲಿ ಸೋಪು ಶಾಂಪನ್ನ ಬಳಸಬಾರ್ದು, ಮಾರಾಟ ಮಾಡಬಾರ್ದು ಅಂತೇಳಿ ಅರಣ್ಯ ಮತ್ತು ಪರಿಸರ ಇಲಾಖೆ ಆದೇಶ ಮಾಡಿದೆ. ಆದೇಶ ನಿಜಕ್ಕೂ ಕೂಡ ಪಾಲನೆ ಆಗ್ತಿದೆಯಾ? ನದಿ ದಡದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ಬಳಿ ಸೋಪು ಶಾಂಪು ಮಾರಾಟ ಮಾಡ್ತಿಲ್ವಾ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮ್ಷಾಂಬ ದೇವಾಲಯದ ಬಳಿ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನಿಮ್ಷಾಂಬ ದೇವಾಲಯ ಪಕ್ಕದಲ್ಲೇ ಕಾವೇರಿ ನದಿ ಹರಿದೋಗುತ್ತೆ. ಈ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡ್ಕೊಂಡ್ರೆ ಪುಣ್ಯ ಲಭಿಸುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳೆಲ್ಲವೂ ಕೂಡ ಕಳೀತೆ ಅನ್ನುವಂತಹ ನಂಬಿಕೆ ಕೂಡ ಭಕ್ತರಲ್ಲಿದೆ. ಆ ಕಾರಣಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರತಿನಿತ್ಯಲೂ ಕೂಡ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಈ ಕಾವೇರಿ ನದಿಯಲ್ಲಿ ಮಿಂದೆದ್ದು ಅನಂತರದಲ್ಲಿ ತಾಯಿ ನಿಮ್ಷಾಂಬ ದೇವಿಯ ದರ್ಶನವನ್ನು ಪಡ್ಕೊಳ್ಳುವಂಥದ್ದು. ಅಂದರೆ ಸಹಜವಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಭಕ್ತರು ಸ್ನಾನ ಮಾಡುವಂತಹ ವೇಳೆಯಲ್ಲಿ ಸೋಪು ಶಾಂಪನ್ನು ಬಹುತೇಕರು ಬಳಸ್ತಾ ಇದ್ರು. ಅದರಿಂದ ನದಿ ಕೂಡ ಮಲಿನ ಆಗ್ತಾ ಇತ್ತು. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಹುತೇಕ ರಾಜ್ಯದ ಎಲ್ಲ ಪುಣ್ಯಕ್ಷೇತ್ರಗಳು ಕೂಡ ಇದೇ ರೀತಿಯ ಒಂದು ಸನ್ನಿವೇಶಗಳು ಕೂಡ ಉಂಟಾಗ್ತಾ ಇತ್ತು. ಆದರೆ ಸರ್ಕಾರ ಈಗ ಒಂದು ಆದೇಶವನ್ನು ಮಾಡಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆ ನದಿಗಳಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ, ಅವುಗಳನ್ನು ಮಲಿನ ಆಗದೇ ಇರೋ ರೀತಿಯಲ್ಲಿ
ತಡೆಗಟ್ಟಲಿಕ್ಕೆ ಅಲ್ಲಿ ಅಂದರೆ ನದಿಯಲ್ಲಿ ಸ್ನಾನ ಮಾಡುವಂತಹ ವೇಳೆಯಲ್ಲಿ ಸೋಪು ಶಾಂಪನ್ನು ಬಳಸಬಾರ್ದು. ಮತ್ತು ಪುಣ್ಯಕ್ಷೇತ್ರಗಳ ನದಿ ದಡದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ ಅವರು ಕೂಡ ಸೋಪು ಶಾಂಪನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ನಿಜಕ್ಕೂ ಕೂಡ ನಾವಿಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಯಾವುದೇ ರೀತಿಯ ಯಾವುದೇ ಆದೇಶಗಳು ಕೂಡ ಪಾಲನೆ ಆಗ್ತಾ ಇಲ್ಲ. ಎಂದಿನಂತೆ ವ್ಯಾಪಾರಸ್ಥರು ಕೂಡ ಆ ನದಿ ದಡದ ಅಂಗಡಿ ಮುಂಗಟ್ಟುಗಳಲ್ಲಿ ಸೋಪು ಶಾಂಪನ್ನು ಎಂದಿನಂತೆ ಕೂಡ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಭಕ್ತರು ಕೂಡ ಸೋಪು ಶಾಂಪನ್ನು ಬಳಸಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇನ್ನೂ ಕೂಡ ನಾವು ಗ್ರಾಹಕರನ್ನ ಮಾತನಾಡಿಸೋಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಾಗಲಿ, ಪುರಸಭೆಯ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳು ಯಾರೂ ಕೂಡ ಸರ್ಕಾರದ ಆದೇಶವನ್ನು ನಮ್ಮ ಗಮನಕ್ಕೆ ತರುವಂತಹ ಕೆಲಸ ಮಾಡಿಲ್ಲ. ಒಂದು ವೇಳೆ ಸರ್ಕಾರ ಆದೇಶ ಮಾಡಿದರೆ ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಆದರೆ ಒಂದು ವೇಳೆ ನಾವು ಸೋಪು ಶಾಂಪನ್ನು ಮಾರೋದನ್ನು ನಿಲ್ಲಿಸ್ಬೋದು. ಆದರೆ ಭಕ್ತರೇ ಮನೆಯಿಂದ ಸೋಪು ಶಾಂಪನ್ನು ತಂದು ಸ್ನಾನವನ್ನು ಮಾಡಿದ್ರೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಸರ್ಕಾರ ಅಧಿಕಾರಿಗಳು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಾಪಾರಸ್ಥರು ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಭಕ್ತರನ್ನ ಮಾತನಾಡಿಸೋ ಸಂದರ್ಭದಲ್ಲೂ ಕೂಡ ಸರ್ಕಾರದ ಆದೇಶವನ್ನು ಸ್ವಾಗತ ಮಾಡುವಂತಹ ಮಾತುಗಳನ್ನು ಭಕ್ತರು ಕೂಡ ಹೇಳಿದ್ರು. ಅಂದರೆ ಮನೆಯಲ್ಲಿ ಸ್ನಾನ ಮಾಡಿದಂತಹ ರೀತಿಯಲ್ಲೇ ಕೆಲವೊಂದಷ್ಟು ಭಕ್ತರುಗಳು ನದಿಯಲ್ಲಿ ಸ್ನಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಆ ನದಿ ಕೂಡ ಮಲಿನ ಆಗುತ್ತೆ, ಆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಮಾಡಿರ್ತಕ್ಕಂತಹ ಆದೇಶ ಬಹಳ ಒಳ್ಳೆಯದಿದೆ, ಅದನ್ನು ನಾವು ಕೂಡ ಪಾಲಿಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಭಕ್ತರು ಕೂಡ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಹೇಳೋದಾದರೆ ನದಿಗಳು ಮಲಿನ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸೋಪು ಶಾಂಪು ಬಳಕೆಯನ್ನು ಸರ್ಕಾರ ಒಂದು ಆದೇಶವನ್ನು ನಿಷೇಧವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಬಳಿ ಯಾವುದೇ ರೀತಿಯ ಆದೇಶಗಳು ಪಾಲನೆ ಆಗ್ತಾ ಇಲ್ಲ. ಒಂದು ಕಡೆ ವ್ಯಾಪಾರಸ್ಥರು ಎಂದಿನಂತೆ ಸೋಪು ಶಾಂಪು ಮಾರಾಟವನ್ನು ಮಾಡ್ತಾ ಇದ್ದಾರೆ, ಭಕ್ತರು ಕೂಡ ಸೋಪು ಶಾಂಪನ್ನು ಬಳಕೆ ಮಾಡಿ ಸ್ನಾನವನ್ನು ಮಾಡೋದನ್ನು ಮುಂದುವರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನ ಶ್ರೀರಂಗಪಟ್ಟಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.